ಬರ್ತಾ ಇದೀಯಾ? ಎಲ್ಲಿ ಹೋಗಿದ್ದೆ ರಾಧಿಕಾ? ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ ನೀನು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ರಾಧಿಕನ್ನು ರೂಮಿಗೆ ಕರ್ಕೊಂಡೋಗು. ರಾಧಿ, ಪ್ರೊಡ್ಯೂಸರ್ ಏನಂದ್ರು? ವಿಡಿಯೋ ರಿಲೀಸ್ ಮಾಡಲ್ಲ ಅಂದ್ರ? ಬಾಯ್ ಬಿಡೆ. ಸರಿ, ಮಲ್ಕೋ. ನಿನ್ನನ್ನು ಆಮೇಲೆ ವಿಚಾರಿಸ್ಕೋತೀನಿ. ಇಂಥವಳು ಅಂತ ಗೊತ್ತಿರಲಿಲ್ಲ. ಸೋ ಚೀಪ್ ಯು ಆರ್. ರಾಧಿಕಾ ತನ್ನ ಜೀವನ ಒತ್ತೆ ಇಟ್ಟು ನಿನ್ನ ಮರ್ಯಾದೆ ಉಳ್ಸಕ್ ಹೋದ್ಲು. ಎಲ್ಲರೆದ್ರು ನೀನು ಅವಳ ಮರ್ಯಾದೆ ಕಳಿಯಕ್ ಹೋಗ್ತಿದ್ಯಾ? ನಿನ್ನ ಮೋಸದಾಟ ಎಲ್ಲ ಗೊತ್ತಾಗಿದೆ. ಅವತ್ತು ಪೂಜೆ ದಿನ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದಾಗ ನಾ ಸುಮ್ಮನೆ ಇದ್ದೆ. ಆದ್ರೆ ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿಜ ಏನು ಅಂತ ಮನೆಯವರೆಲ್ರಿಗೂ ಹೇಳೇ ಹೇಳ್ತೀನಿ. ಆದ್ರೆ ರಾಧಿಕಾ ಯಾರಿಗೂ ಹೇಳ್ಬೇಡಿ ಅಂತಿದ್ದಾಳೆ. ತನ್ನಕ್ಕ ಎಲ್ಲರೆದ್ರಿಗೂ ತಲೆ ತಗ್ಸಾಗ ಆಗ್ಬಾರ್ದು. ಯಾರಿಗೂ ಈ ವಿಷಯನ ಹೇಳ್ಬೇಡಿ ಅಂತ ನನ್ನನ್ನು ಕೇಳ್ಕೊತಿಯಾಳೆ. ಪಾಪ, ಅವಳ ಮಾತಿಗೆ ಬೆಲೆ ಕೊಟ್ಟು ನಾನು ತಾಳ್ಮೆ ತಗೊಂಡೆ. ನಿನ್ನ ತಪ್ಪನ್ನ ಮುಚ್ಚಿಡೋಕೆ ಅವಳು ಎಷ್ಟು ಕಷ್ಟಪಟ್ಟಿದ್ಲು ಅಂತ ನಿನಗೆ ಗೊತ್ತಾ? ಅವಳು ಎಂತ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ಲು ಅಂತ ಏನಾದ್ರೂ ಅರಿವಿದ್ಯಾ ನಿಂಗೆ? ಅವಳಿಗೆ ಏನಾಗಿದೆ, ಯಾಕೆ ಆಗಿದ್ದಾಳೆ ಅನ್ನೋದು ನೋಡ್ದೆ ಅವಳ ಮೇಲೆ ಗೂಬೆ ಕೂರ್ಸಕ್ ನೋಡ್ತಿದ್ಯಲ್ಲ, ಮನುಷ್ಯಳ ನೀನು. ಅವಳನ್ನ ಎಲ್ಲರೆದುರಿಗೆ ಅವಮಾನ ಮಾಡಿ ನೀನು ಬಚಾವಾಗಕ್ಕೆ ನೋಡ್ತಿದ್ಯಾ ಅಲ್ವಾ? ಎಂತ ಸ್ವಾರ್ಥಿ ನೀನು. ನಿನ್ನ ಸ್ವಾರ್ಥಕ್ಕೆ ಯಾರನ್ನು ಬೇಕಾದ್ರೂ ಬಲಿ ಕೊಡಕ್ ರೆಡಿ ಇದೆಯಾ ಅಲ್ವಾ ನೀನು? ಅಮ್ಮ, ಅಜ್ಜಿ, ಚಿಕ್ಕಪ್ಪ ಎಲ್ಲರೂ 1000 ಪ್ರಶ್ನೆಗಳು ಕೇಳ್ತಾರೆ. ಅದೇನು ಉತ್ತರ ಕೊಡ್ತೀಯ ಕೊಡು. ಆದ್ರೆ ರಾಧಿಕನ್ ಬಗ್ಗೆ ಒಂದು ಕೆಟ್ಟ ಮಾತು ಕೂಡ ಬರಬಾರ್ದು. ಈಗ ಮನೆಯವರ ಎದುರುಗಡೆ ಅವಳ ಮರ್ಯಾದೆ ಉಳಿಸೋ ಜವಾಬ್ದಾರಿ ನಿಂದು. ಏನಾದ್ರೂ ಉಲ್ಟಾ ಇವತ್ತೇ ಈ ಮನೇಲಿ ಕೊನೆ ದಿನ. ನಿನ್ನ ಸಿನಿಮಾ ರಹಸ್ಯನೆಲ್ಲ ಎಲ್ಲರಿಗೂ ಹೇಳ್ಬೇಕಾಗುತ್ತೆ. ವಿಶಾಖ, ರಾಧಿಕಾ ಎಲ್ಲಿಗೆ ಹೋಗಿದ್ಲು? ಇಷ್ಟೊತ್ತಿನಲ್ಲಿ ಒಂಟಿಯಾಗಿ ಹೋಗುವಂತ ಘನಂದಾರಿ ಕೆಲಸ ಅವಳಿಗೆ ಏನಿತ್ತು? ವಿಶ್ವ ಅವಳ ಜೊತೆ ಹೋಗಿದ್ನೋ ಅಥವಾ ಅವಳನ್ನ ಕರ್ಕೊಂಬರಕ್ ಹೋಗಿದ್ನೋ? ಮಾಮಾನದ್ನಿ ಎಲ್ಲಿಂದ ಬಂದ್ರು? ವಿಶಾಖ, ಏನಾದ್ರೂ ಹೇಳಮ್ಮ. ಅಲ್ಲ, ನಡಿಬಾರ್ದಂಥದ್ದು ಏನಾದ್ರೂ ನಡೆದಿದ್ರೆ ಹೇಳೋದು ಬೇಡ. ಅಣ್ಣ ತೀರ್ಕೊಂಡ ಮೇಲೆ ಇಲ್ಲಿ ಏನು ಬೇಕಾದ್ರೂ ನಡಿಬೋದು. ರಾಜನಿಲ್ಲದ ಅರಮನೆ ಇದು. ಯಾರು ಎಲ್ಲಿಗೆ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ಯಾಕೆ ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ ಕೇಳೋರು ಯಾರು ಇಲ್ಲ ಇಲ್ಲಿ. ವಿಶಾಖ, ರಾಧಿಕಾ ಎಲ್ಲಿ ಹೋಗಿದ್ಲು ಅಂತ ನೀನ್ ಹೇಳ್ದೆ ಹೋದ್ರೆ ಏನೇನೋ ಅನುಮಾನಗಳಿಗೆ ಅವಕಾಶ ಮಾಡಿಕೊಟ್ಟಾಗತ್ತೆ. ಅವಳು ಯಾಕೆ ಹೊರಗಡೆ ಹೋಗಿದ್ಲು ಅಂತ ಹೇಳ್ಬಿಡು. ನಾಳೆ ಶಾಸ್ತ್ರಿಗಳು ಬಂದು ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಕಾಳಜಿ ತೋರಿಸಲಿಲ್ಲ ಅಂತಂದ್ರೆ ಏನು ಉತ್ತರ ಕೊಡಬೇಕು? ವಿಶಾಖ, ನೀ ಹೀಗೆ ಸುಮ್ಮನೆ ಇದ್ರೆ ಜನ ಏನೇನೋ ಕಲ್ಪನೆ ಮಾಡ್ಕೊಂಡು ಕತೆ ಕಟ್ತಾರೆ. ನಮಗೂ ರಾಧಿಕಾ ಬಗ್ಗೆ ಅನುಮಾನ ಬರಹಾಗತ್ತೆ. ನಿಜ ಏನು ಅಂತ ಹೇಳಮ್ಮ. ರಾಧಿಕಾ ಒಬ್ಬ ಸ್ವಾಮೀಜಿ ನೋಡಕ್ ಹೋಗ್ತೀನಿ ಅಂದಿದ್ಲು.